ಬಟಾಣಿ ಬಾತಿಗೆ ಬೇಕಾಗಿರುವ ಸಾಮಗ್ರಿಗಳು: ಹಸಿಮೆಣಸಿನಕಾಯಿ, ಶುಂಠಿ, ಪುದೀನ, ಕೊತ್ತಂಬರಿ, 2 ಚಕ್ಕೆ, 2 ಲವಂಗ, 2 ಬೆಳ್ಳುಳ್ಳಿ, 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು. ಬಟಾಣಿ 1 ಬಟ್ಲು ಇಟ್ಕೊಂಡಿರಬೇಕು. ಮಿಕ್ಸಿಗೆ ಬೆಳ್ಳುಳ್ಳಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು. 3 ಹಸಿಮೆಣಸಿನಕಾಯಿ, 2 ಇಂಚು ಶುಂಠಿ, 2 ಚಕ್ಕೆ, 2 ಲವಂಗ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಇವುಗಳನ್ನು ಸೇರಿಸ್ಕೋಬೇಕು. ಇದ್ರ ಜೊತೆಗೆ ಮಿಕ್ಸಿ ಮಾಡಿಕೊಳ್ಬೇಕು. ಮಿಕ್ಸಿ ಮಾಡುವಾಗ ಹಸಿ ಈರುಳ್ಳಿ ಹಾಗೂ ಅರ್ಧ ಸ್ಪೂನು ಸೋಂಪು ಕಾಳು ಹಾಗೂ ಒಗ್ಗರಣೆಗೆ ಇಟ್ಕೋಬೇಕು. ಚಾಪತ್ರೆನ ಅದರಲ್ಲಿ 4 ಸ್ಪೂನು ಎಣ್ಣೆಯನ್ನು ಹಾಕ್ಕೋಬೇಕು. ಎರಡು ಸ್ಪೂನು ತುಪ್ಪನ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೋಬೇಕು. ಪಲಾವ್ ಎಲೆ, ಸ್ಟಾರ್ ಹೂವು, 2 ಚೂರು ಚಕ್ಕೆ, 2 ಲವಂಗ ಹಾಕ್ಕೊಂಡು 1-2 ಸೆಕೆಂಡು ಬಾಡಿಸ್ಕೋಬೇಕು. ಅದಾದಮೇಲೆ ಹೆಚ್ಚಿದ ಈರುಳ್ಳಿನ ಹಾಕ್ಕೊಂಡು ಅದು ಹೊಂಬಣ್ಣ ಬರೋವರೆಗೂ 1-2 ನಿಮಿಷ ಬಾಡಿಸ್ಕೋಬೇಕಾಗತ್ತೆ. ಆಮೇಲೆ ರುಬ್ಬಿಟ್ಕೊಂಡ ಮಸಾಲೆನ ಹಾಕ್ಕೊಂಡು ಕೈ ಆಡಿಸ್ಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ನೀವು 1-2-3 ನಿಮಿಷ ಕೈ ಆಡಿಸ್ತಾನೆ ಇರಬೇಕು. ಆಮೇಲೆ ಹಸಿ ಬಟಾಣಿನ ಹಾಕ್ಕೊಂಡು ಅದನ್ನು 1 ನಿಮಿಷ ಹುರ್ಕೋಬೇಕು. ನೀವು ಹಾಕಿರೋ ಮಸಾಲೆ ಒಳಗೆ ಹುರ್ಕೋಬೇಕು. ಈಗ ಹಸಿ ವಾಸನೆ ಹೋಗಿದೆ. ತೊಳೆದಿಟ್ಕೊಂಡಿರೋ 1 ಬಟ್ಲು ಅಕ್ಕಿನ ನೀವು ಇದರೊಳಗೆ ಹಾಕ್ಕೋಬೇಕು. ಇದು ಊಟದ ಅಕ್ಕಿ ಆದರೂ ನೀವು ಉಪಯೋಗಿಸ್ಕೋಬೋದು, ಅಥವಾ ಪಲಾವು ಅಕ್ಕಿ ಆದರೂ ನೀವು ಉಪಯೋಗಿಸ್ಕೋಬೋದು. ಅಂದರೆ ಬಾಸುಮತಿ ರೈಸ್ ಆದರೂ ಉಪಯೋಗಿಸ್ಕೋಬೋದು. 1 ಲೋಟಕ್ಕೆ 3 ಲೋಟದಷ್ಟು ನೀರನ್ನು ಇದಕ್ಕೆ ಹಾಕಬೇಕಾಗತ್ತೆ. ಕಲಿಸ್ಬೇಕು ಚೆನ್ನಾಗಿ. ಕಲಸಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹಾಕಿದ್ಮೇಲೆ ನೀರು ಕುದಿಯುವಾಗ 1/2 ಸ್ಪೂನಷ್ಟು ಸಕ್ಕರೆ ಹಾಕೋದ್ರಿಂದ ಅದಕ್ಕೆ ವಿಶೇಷ ರೀತಿ ಒಂದು ರುಚಿ ಬರುತ್ತೆ. ಅದಕ್ಕೋಸ್ಕರ ಸಕ್ಕರೆ ಹಾಕಿದ್ರೆ ಯಾವುದೇ ಪದಾರ್ಥಗಳಾಗಲಿ ಒಂದು ಒಳ್ಳೆ ರುಚಿ ಇರುತ್ತೆ. ಬೆಲ್ಲದ ಬದಲು ಸಕ್ಕರೆನ ಯೂಸ್ ಮಾಡ್ತೀವಿ ನಾವು. ಕೂಗಾಗಿದೆ. ಲಿಡ್ ಓಪನ್ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಉದುರಾದ ಬಟಾಣಿ ಪಲಾವ್ ರೆಡಿಯಾಗಿದೆ. ಇದರ ಸೈಡ್ಗೆ ಮೊಸರು ಬಜ್ಜಿ ಅಥವಾ ಚಟ್ನಿ ಯಾವುದಾದ್ರೂ ಮಾಡ್ಕೋಬೋದು. ರುಚಿಯಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ.